ಎಲ್ಲೋಗಿದ್ರಿ ಎಲ್ಲೋಗಿದ್ರು? ಮಧುಶ್ರೀ ನೋಡ್ಕೊಂಬರಕ್ಕ? ಏನಾಗಿತ್ತು ಮಧುಶ್ರೀಗೆ? ಯಾಕೆ ಏನಾಗಿತ್ತು? ಯಾರು ಇದು ಮಾಡಿದ್ರು? ಹೆಚ್ಚಾಮಿಕೊಂಡು ಬೈದಿರೋದಾ? ಶಾಲೆಗಳಲ್ಲಿ ಮಕ್ಕಳು ಕೀಟ್ಲೆ ಮಾಡುವಂಥದ್ದು, ರೇಗಿಸುವಂಥದ್ದು ಸಹಜವೇ ಆಗಿರುತ್ತೆ. ಹಾಗೆಯೇ ಶಿಕ್ಷಕರಿಗೆ ಕೆಲವೊಂದು ಬಾರಿ ಪೆಟ್ ನೇಮ್ಗಳನ್ನು ಕೂಡ ಇಟ್ಟು ಶಿಕ್ಷಕರನ್ನ ಗುರುತಿಸೋದಕ್ಕೆ ವಿದ್ಯಾರ್ಥಿಗಳು ಒಂದಷ್ಟು ತರಲೆಯನ್ನು ಕೂಡ ಮಾಡ್ತಾರೆ. ಆದ್ರೆ ತನಗೆ ಪೆಟ್ ನೇಮ್ ಇಟ್ಬಿಟ್ರು ಅಂತ ಹೇಳಿ ಆಕ್ರೋಶಗೊಂಡಂತಹ ಮುಖ್ಯ ಶಿಕ್ಷಕಿ ಆ ವಿದ್ಯಾರ್ಥಿನಿಯನ್ನ ಟಾರ್ಗೆಟ್ ಮಾಡಿಕೊಂಡು ವಿದ್ಯಾರ್ಥಿನಿ ಕೂತರು ನಿಂತರು ಏನೇ ಮಾಡಿದ್ರು ಕೂಡ ಎಲ್ಲದರಲ್ಲೂ ಕೂಡ ತಪ್ಪು ಕಂಡಿಡಿದು ಇತರೆ ಶಿಕ್ಷಕರನ್ನು ಕೂಡ ಪ್ರಚೋದಿಸಿ ಆ ವಿದ್ಯಾರ್ಥಿನಿಯ ವಿರುದ್ಧ ಎತ್ತಿಕಟ್ಟಿ ಆ ವಿದ್ಯಾರ್ಥಿನಿಗೆ ನಿತ್ಯವೂ ಕೂಡ ಕಿರುಕುಳವನ್ನ ನೀಡ್ತಿದ್ರು. ಮತ್ತು ಆ ವಿದ್ಯಾರ್ಥಿನಿಯ ಸಹಪಾಠಿಗಳ ಸಮಕ್ಷಮದಲ್ಲೇ ಇಡೀ ಶಾಲೆಯ ಆವರಣದಲ್ಲಿ ಆ ವಿದ್ಯಾರ್ಥಿಯನ್ನ ವ್ಯಂಗ್ಯ ಮಾಡಿ ಬೈದು ಅವಮಾನ ಮಾಡಿದ್ದನ್ನ ತಡೆಯಲಾರದ ಆ ವಿದ್ಯಾರ್ಥಿನಿ ಶಿಕ್ಷಕರ ಕಿರುಕುಳಕ್ಕೆ ಬೇಸತ್ತು ತನ್ನ ಪ್ರಾಣವನ್ನ ಕಳೆದುಕೊಂಡಂತಹ ಒಂದು ದಾರುಣ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಮರಸೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಿದೆ. ಇನ್ನು ಆ ವಿದ್ಯಾರ್ಥಿನಿ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅಂತೇಳಿ ತಿಳಿದು ಬಂದಿದೆ. ಹಾಗೆಯೇ ಆ ವಿದ್ಯಾರ್ಥಿನಿಗೆ ತಂದೆ ಇರ್ಲಿಲ್ಲ, ತಾಯಿಯ ಆಶ್ರಯದಲ್ಲಿ ಬೆಳಿತಿದ್ಲು ಹಾಗೂ ಅತ್ಯಂತ ಜವಾಬ್ದಾರಿಯಿಂದ ಇದ್ದಂತಹ ಆ ವಿದ್ಯಾರ್ಥಿನಿ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ್ತಿಯೂ ಆಗಿದ್ದಂತೆ ಹಾಗೂ ಓದಿನಲ್ಲೂ ಕೂಡ ಅತ್ಯಂತ ಹೆಚ್ಚು ಪ್ರತಿಭಾನ್ವಿತ ಆಗಿದ್ಲು ಎನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಆ ವಿದ್ಯಾರ್ಥಿನಿಗೆ ಯಾವ ಮಟ್ಟಕ್ಕೆ ಅಂದ್ರೆ ಪ್ರಾಣವನ್ನ ಕಳೆದುಕೊಳ್ಳುವ ಮಟ್ಟಕ್ಕೆ ಆ ವಿದ್ಯಾರ್ಥಿನಿ ಬಂದಿದ್ಲು ಅಂತಂದ್ರೆ ಇನ್ನು ಶಿಕ್ಷಕರು ಯಾವ ಮಟ್ಟಕ್ಕೆ ಆ ವಿದ್ಯಾರ್ಥಿನಿಯನ್ನ ಗುರಿಯಾಗಿಸ್ಕೊಂಡು ಆ ವಿದ್ಯಾರ್ಥಿನಿಗೆ ನಿತ್ಯವೂ ಅವಮಾನ ಮಾಡ್ತಿದ್ರು. ಇನ್ನು ನಾವು ಶಾಲೆಗಳು ಅಂದ್ರೆ ಅದನ್ನ ವಿದ್ಯಾ ದೇಗುಲಗಳು ಅಂತೇವೆ. ಶಿಕ್ಷಕರನ್ನ ನಾವು ತಂದೆ ತಾಯಿಯ ನಂತರ ಹೆಚ್ಚು ಗೌರವದಿಂದ ಕಾಣ್ತೇವೆ ಮತ್ತು ಗುರುವಿನ ಸ್ಥಾನವನ್ನ ನೀಡ್ತೇವೆ. ಅದೇ ಗುರುವೇ ಆ ಒಂದು ಪುಟ್ಟ ವಯಸ್ಸಿನಲ್ಲಿ ಅರಿಯದೆ ಮಾಡಿದಂತ ತಪ್ಪನ್ನ ಕ್ಷಮಿಸಿ ದೊಡ್ಡವರಾಗೋದು ಬಿಟ್ಟು ಆ ವಿದ್ಯಾರ್ಥಿನಿಯನ್ನ ಗುರಿಯಾಗಿಸಿಕೊಂಡಂತ ಆ ಶಿಕ್ಷಕರನ್ನ ಏನ್ ಹೇಳ್ಬೇಕು? ಇನ್ನು ಆ ಒಂದು ಮುಖ್ಯ ಶಿಕ್ಷಕಿ ಹೇಳಿದ್ದನ್ನ ವೇದವಾಕ್ಯ ಅಂತ ತಿಳ್ಕೊಂಡಂತಹ ಅಡಿಗೆ ಮಾಡುವ ಕೆಲಸ ಮಾಡ್ಕೊಂಡಿದ್ದಂತ ಅಡಿಗೆ ಮಾಡುವವರು ಜೊತೆಗೆ ಆ ಒಂದು ಶಾಲೆಯ ಮತ್ತೋರ್ವ ಶಿಕ್ಷಕರು ಕೂಡ ಈ ವಿದ್ಯಾರ್ಥಿನಿಗೆ ಇನ್ನಿಲ್ಲದ ಹಿಂಸೆಯನ್ನ ಕೊಟ್ಟು ಆ ವಿದ್ಯಾರ್ಥಿ ತನ್ನ ಆ ಒಂದು ತಪ್ಪಿಗೆ ನನ್ನನ್ನು ಎಲ್ಲರೂ ಕ್ಷಮಿಸ್ಬಿಡಿ ಅಂತ ಹೇಳಿ ಅಮ್ಮನಿಗೆ ಕ್ಷಮೆ ಕೋರಿದ್ದಾಳೆ. ತನ್ನ ಅಕ್ಕ ತಂಗಿ ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳುವಂತೆ ವಿನಂತಿಸಿದ್ದಾಳೆ. ಆ ಮಗುವಿಗೆ ಇನ್ಯಾವ ರೀತಿಯಾದಂತಹ ಕಿರುಕುಳವನ್ನ ಕೊಟ್ಟ ಆ ಶಾಲೆ ಯಾವುದು, ಆ ಮಹಾನುಭಾವರು ಯಾರು ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯ ಸಂಬಂಧಿಕರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇಲ್ಲಿ ಬಂದು ನಮ್ಮ ಮಾವರು ಇದ್ದಾರೆ. ನಮ್ಮ ಮಾವನ ಮಗಳಿಗೆ ಈ ಥರ ಆಗಿರೋದು. ಅವರಪ್ಪ ಹೆಸರು ಶಿವಕುಮಾರ್ ಅಂತ. ಇವಾಗ 6 ತಿಂಗಳಿಗೆ ಮುಂಚೆ ಅವರು ಎಕ್ಸ್ಪೈರ್ ಆದರು. ಲಿವರ್ ಕ್ಯಾನ್ಸರ್ ಇತ್ತು, ಹಾಗಾಗಿ ಅವ್ರು ಎಕ್ಸ್ಪೈರ್ ಆದರು. ಈಗ ಈ ಹುಡುಗಿ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ಮರ್ಸೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ಲು. 7th ಇಂದ 8th ಹೋಗಿದ್ದಾಳೆ. ಸೊ 8th ಇಲ್ಲಿ ಓದ್ತಾ ಇರಬೇಕಾದ್ರೆ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಟೀಚರ್ಸ್ ಏನೋ ಬೈದಿದ್ದಾರೆ, ಏನೋ ಮಾಡಿದ್ದಾರೆ. ಅದರಿಂದ ಮನ ನೊಂದ್ಕೊಂಡಿದ್ದಾಳೆ, ತುಂಬ ಬೇಜಾರಾಗಿದ್ದಾಳೆ. ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ನಮಗೆ ನೈಟು 12:30ಗೆ ವಿಷಯ ಗೊತ್ತಾಯಿತು. 12:30 12:45 ಹಂಗೆ ಗೊತ್ತಾಯಿತು ನೈಟು. ಸೊ ನಾವು ಅದಕ್ಕೆ ಏನಾಯಿತು ಅಂತ ಬಂದು ನೋಡಿ ಆದಮೇಲೆ ಮಾರ್ನಿಂಗ್ ನಾವು ಸ್ಕೂಲ್ ಹತ್ರ ಹೋದ್ರಿ, ಎನ್ಕ್ವೈರಿ ಮಾಡಬೇಕು ಏನಾಯಿತು ಅಂತ ಕೇಳಿ ಎಲ್ಲ ನೋಡಿದ್ರಿ. ಆಮೇಲೆ ಅವರು ರೆಸ್ಪಾನ್ಸ್ ಸ್ವಲ್ಪ ನೆಗೆಟಿವ್ ಆಗೇ ಇತ್ತು ಟೀಚರ್ಸ್ದು. ಸೊ ಹಂಗಾಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಇವಾಗ ಅದ್ರ ಪ್ರಕಾರ ಅವರು ವಿಚಾರಣೆ ಮಾಡ್ತಿದ್ದಾಳೆ ಸರ್. ಸ್ಕೂಲ್ ಹತ್ರ ಏನು ಯಾರಂತ ಮೇಡಮ್ ಟೀಚರ್ಸ್ ಏನಾದರೂ ಗೊತ್ತಾಯ್ತಾ ಇಂಥವ್ರೆ ಟಾರ್ಚರ್ ಕೊಡ್ತಿದ್ರು ಅಂತ ಹೇಳಿ? ಸರ್ ಒಂದು ಲೆಟ್ರ್ ಬರೆದಿದ್ದಾರೆ ಸರ್. ಮಗು ಏನಂತ ಬರೆದಿದ್ದಾರೆ ಅಂತ, ಇದು ಸ್ಕೂಲಲ್ಲಿ ನನಗೆ ತುಂಬ ಬೈತಾರೆ, ತುಂಬ ಇದು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟೆಲ್ಲ ಮಾಡಿದ್ದಾರೆ. ನಾವು ಬೆಳಗ್ಗೆ ಅದಕ್ಕೆ ಬಿ ಅವ್ರನ್ನೂ ಕರೆಸಿದ್ರಿ ಸ್ಕೂಲ್ಗೆ. ಕರೆಸಿ ಅವ್ರ ಮುಂದೆ ಪ್ರತಿಯೊಂದು ಎಲ್ಲ ಮಾತಾಡ್ಸಿದ್ದೀವಿ. ಅವ್ರು ಆ್ಯಕ್ಷನ್ ತೊಗೊತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಸರ್ ಯಾವ ವಿಚಾರಕ್ಕೆ. ಅದೇ ಟೀಚರ್ ಮಕ್ಕಳಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಟೀಚರು ಹೆಸರು ಹೇಳಿಲ್ಲ ಅದರಲ್ಲಿ. ಆಯಾ ಊಟ ಹಾಕೋ ಆಯಾ ಏನೋ ಟಾರ್ಚರ್ ಮಾಡಿದ್ರು, ಕೆಟ್ಟದಾಗ ಬೈದರು ಅಂತ ಹೇಳಿದ್ದಾರೆ.
ಮತ್ತು ಬೇರೆ ಏನೋ ಬರ್ದಿದ್ದಾರೆ, ನಾನು ಸರಿಯಾಗಿ ಅದು ಡೆತ್ ನೋಟ್ ಈಗ ನೋಡಿಲ್ಲ. ಟಾರ್ಚರ್ ಅಂತಂದ್ರೆ ಈಗ ಓದುವಂತ ವಿಚಾರಕ್ಕೆ ಅಥವಾ ಬೇರೆ ಏನಾದ್ರೂ ವಿಚಾರಕ್ಕೆ ಏನೋ ಆ ಥರನೇ ಮಾಡಿದ್ದಾರೆ ಸರ್. ಇವಾಗ ಓದೋ ವಿಚಾರದಲ್ಲಿ ಏನು ಮಾಡಿಲ್ಲ ಅವರು, ಬೇರೆ ವಿಚಾರಕ್ಕೆ ಮಾಡಿರೋದು. ಪರ್ಸ್ನಲಾಗಿ ಏನೋ ಮಗು ಮೇಲೆ ಟಾರ್ಗೆಟ್ ಇಟ್ಟಿದ್ದಾರೆ ಅಥವಾ ಏನೋ ಮಾಡಿಕೊಂಡು ಅವರು ಮಗು ಈ ಥರ ಚೆನ್ನಾಗಿ ಓದ್ತಿಲ್ಲ ಅವಳು, ಒಳ್ಳೆ ಕಬಡ್ಡಿನೋ ಖೋಖೋ ಪ್ಲೇಯರ್ ಅಲ್ಲ ಅವಳು, ಸ್ಟೇಟ್ ಲೆವೆಲ್ ಪ್ಲೇಯರ್ ಅವಳು. ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇರೋದು ಮಗು, ಸರ್ಕಾರಿ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇರೋದು ಮಗು. ಏನಂತ ವಿಚಾರಣೆ ಮಾಡಿದಾಗ ಮನೇಲೆಲ್ಲ ಬುಕ್ಸಲ್ಲಿ ಬರ್ದಿಕ್ಕಿದೆ ಮಗು, ಟೀಚರ್ ತುಂಬ ತೊಂದರೆ ಕೊಡ್ತಿದ್ದಾರೆ. ಏನೋ ಟಾಯ್ಲೆಟ್ ನೀರಲ್ಲಿ ಅದೆಲ್ಲ ತುಂಬ ಟಾರ್ಗೆಟ್ ಮಾಡಿ ಮಾಡೋದು, ಒಂಥರ ಏನೇನೋ ಕ್ಯಾಸ್ಟು ಅದು ಇದು ಏನೇನೋ ಬಂದಿದೆ ಅಲ್ಲಿ ವಿಷಯ. ಇನ್ನು ಅಲ್ಲಿ ಏನಂತ ಗೊತ್ತಿಲ್ಲ. ಅಲ್ಲಿ ಒಳಗೆ ಹೋದ್ಮೇಲೆ ವಿಚಾರಣೆ ಆಯಿತು. ಹೆಡ್ ಮಿಸ್ಸು ಇವರು ಟೀಚರ್ಸ್ ಒಂದು 3-4 ಜನ ಇದ್ದಾರೆ. ಅವರು ನಾವು ಒಬ್ಬರು ಹೇಳಿದರೆ ತಪ್ಪು, ನಾವು ಇರೋದು ಜಯನಗರ, ಇನ್ನು ಇಲ್ಲಿ ವಿಚಾರ ಆಗಿರೋದು ಮಡಿವಾಳದಲ್ಲಿ. ನಾವು ಬಂದು ವಿಚಾರಣೆ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಗೊತ್ತಾಗಿದ್ದು. ಅರ್ಧ ಗಂಟೆಯಲ್ಲಿ ಒಂದು ಮಿಸ್ಸಸ್ ಹೇಳ್ತಾರೆ, ಹೆಡ್ ಮಿಸ್ಸಸ್ ಹೇಳ್ತಾರೆ, ಟೀಚರ್ಸ್ ಒಂದು 4-5 ಟೀಚರ್ಸ್ ಹೆಸರು ಹೇಳಿದ್ದಾರೆ. ನಾವೆಲ್ಲ ವಿಚಾರಣೆ ಮಾಡೋ ಟೈಮಲ್ಲಿ ಅವರು ಹೆಡ್ ಮಿಸ್ ಬಿಹೇವ್ ಮಾತ್ರ ತುಂಬ ವರ್ಸ್ಟಾಗಿತ್ತು, ತುಂಬ ವರ್ಸ್ಟಾಗಿತ್ತು. ನಾವೇ ಒಳಗಡೆ ಹೋಗಿ ನಾವು ಹೆಣ್ಮಕ್ಳೆಲ್ಲ ಯಾರನ್ನೂ ಬೇಡ, ಹೆಣ್ಮಕ್ಳು ಹೋಯ್ತಂದ್ರೆ ಅವ್ರಿಗೆ ಕೋಪ ಇರುತ್ತೆ, ಏನಾನ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಮಡಿವಾಳ ಮುಖಂಡರು, ಅಧ್ಯಕ್ಷರು, ಇವರು ಎಲ್ಲರೂ ಒಳಗಡೆ ಹೋದರು. ಒಳಗಡೆ ಹೋದಾಗ ಅವ್ರ ಮುಖ ನೋಡಿಕೊಂಡು ನಾವು ತಾಳ್ಮೆಯಿಂದನೇ ಮಾತಾಡಿದ್ರಿ. ಮೇಡಮ್ ಏನಾಯಿತು ಹೇಳಿ ಮಾತಾಡಿ ಅಂದಾಗ ಅವ್ರದ್ದು ತುಂಬ ವರ್ಸ್ಟಾಗಿ ಮಾತಾಡಿದ್ರು ಆ ಅಮ್ಮ ಅವರು, ಅವ್ರ ಟೀಚರ್ಸು ಅವರೆಲ್ಲ ಅಲ್ಲಿರೋರು. ಯಾಕಂದರೆ ಸರ್ ಒಂದು ಸ್ವಲ್ಪ ನಮ್ಮ ಗೌರ್ಮೆಂಟ್ ಸ್ಕೂಲು ಇದು ಹಾಳಾಗ್ಬಿಡುತ್ತೆ ಸರ್ ಅಂದು. ಸರ್ ಈ ಥರ ಮಾಡಿದ್ರೆ ಯಾವ ಮಕ್ಕಳು ಬಂದು ಓದ್ತಾರೆ ಹೇಳಿ? ನಾವು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ ಈ ಥರ ಮಾಡೋದಕ್ಕೇ ಗೌರ್ಮೆಂಟ್ ಸ್ಕೂಲ್ ಬೇಡ, ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ನೀವು ಈ ಥರ ನೀವು ಇಲ್ಲೇ ಒಳ್ಳೆ ಎಜುಕೇಷನ್ ಕೊಟ್ಟು ನಿಮ್ಮ ದುಡ್ಡಲ್ಲಿ ಓದಿಸ್ತೀರಾ? ಗೌರ್ಮೆಂಟ್ ದುಡ್ಡಲ್ಲಿ ಓದಿಸ್ತಾರೋದು ಮಕ್ಕಳನ್ನ. ಆಯಮ್ಮ ದುಡ್ಡು ಕಾಸು ಚೆನ್ನಾಗಿದ್ದಿದ್ರೆ ಯಾಕೆ ಈ ಸ್ಕೂಲ್ಗೆ ಹಾಕಿರೋಳು? ಅಷ್ಟೇ, ಇನ್ನೇನಿಲ್ಲ ಸರ್ ತೊಂದರೆ. ಯಾರೂ ಬಂದಿಲ್ಲ ಸರ್, ಯಾರೂ ಬಂದಿಲ್ಲ. ನಾವೇ ಬರಬೇಡ ಅಂತ ಹೇಳಿದ್ದು. ಸುಮ್ಮನೆ ಯಾಕೆ ತೊಂದರೆ ಆಗುತ್ತೆ, ನಾವೇ ಹೇಳಿದ್ದೀರಿ ಬರಬೇಡ ಅಂತ. ಆಮೇಲೆ ಆ ಮಕ್ಕಳೆಲ್ಲ ಆಮೇಲೆ ಒಳಗಡೆ ಪರಿಶೀಲನೆ ಮಾಡಿದಾಗ ಆ ಎಲ್ಲ ವಿಡಿಯೋಗಳು ನಿಮ್ಮ ಹತ್ರ ಇದೆ ಅನಿಸುತ್ತೆ. ಒಳಗಡೆ ನಾನು BO ಆಫೀಸರ್ನ ಡೈರೆಕ್ಟಾಗೆ ಕರ್ಕೊಂಡೋಗಿ, ಸರ್ ಯಾರೂ ಜೊತೆಲಿ ಹೋಗ್ಬೇಡಿ, ನೀವೇ ಇನ್ಕ್ಲೂಡು ಒಬ್ಬರನ್ನ ಯಾರನ್ನ ಕರ್ಕೊಂಡು ಡೈರೆಕ್ಟು BO ಆಫೀಸರ್ನ ಡೈರೆಕ್ಟ್ ಕರ್ಕೊಂಡು ಒಳಗಡೆ ಹೋಗಿ ಅಂತ ಹೇಳಿದ್ದೀನಿ. ಓಕೆ, ಒಳಗೆ ಹೋದ್ಮೇಲೆ ಅವ್ರು ವಿಚಾರಣೆ ಮಾಡಿದಾಗ ಅದು ಅವ್ರಿಗೆ ಅರ್ಥ ಆಗಿದೆ, BO ಆಫೀಸರ್ಗೆ ಅರ್ಥ ಆಗಿದೆ ಈ ಟೀಚರ್ಸ್ ಬಗ್ಗೆ ಏನೇನು ಎಂತ ಹಿಂಗೆ ಇದೆ ಅಂತ. ಯಾರ್ಯಾರೋ ಒಂದು 4-5 ಟೀಚರ್ಸ್ ಬಗ್ಗೆ ಮಕ್ಕಳೇ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಮಕ್ಕಳು ಏನು ಹೇಳಿಕೆ ಕೊಡ್ತಾರೋ ಅದ್ರ ಮುಂಚೆ ನೀವು ತೊಗೊಳ್ಳಿ. ನಾವು ಕೇಳಿದಾಗಲೇ ಉಲ್ಟಾ ಮಾತಾಡ್ತಾರೆ ಅಮ್ಮ, ಇದು ಕುತ್ಕೊಳ್ಳಿ ಆಮೇಲೆ ಮಾತಾಡೋಣ ಹಂಗೆ ಹಿಂಗೆ ಅಂತಂದ್ರು. ಆಮೇಲೆ ನಾವು ಹೇಳಿದ್ರು. ಆಮೇಲೆ ಚೇರ್ಮನ್ರು, ಅದಕ್ಕೆ ನಾವು ಎಲ್ಲ ಮುಖಂಡರು, ಅಲ್ಲಿರೋ ಮಡಿವಾಳ ಮುಖಂಡರು ಎಲ್ಲರನ್ನೂ ಕರ್ಕೊಂಡು ಹೋಗಿ ನೀಟಾಗೆ ಮಾತಾಡಿರೋದು. ಯಾಕಂದರೆ ಅವ್ರಿಗೆ ಅರ್ಥ ಆಗಬೇಕು. ನಾವು ಲೇಡೀಸ್ ಇವ್ರು ನಿಂತ್ಕೊಂಡು ಮಾತಾಡಿದ್ರೆ ತಪ್ಪಾಗುತ್ತೆ ಅಂದ್ಬಿಟ್ಟು ನಾವು ಅವ್ರನ್ನೇ ಡೈರೆಕ್ಟ್ ಕರ್ಕೊಂಡೋಗಿ ಮಾತಾಡಿದ್ದೀರಿ. ಅದಾದಮೇಲೆ ಅವ್ರಿಗೆ ಗೊತ್ತೇ ಇಲ್ಲ ಅಂತೆ, ಮಗು ನಿನ್ನೆ ಸ್ಕೂಲ್ ಬಂದಿದೆ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು BO ಮುಖಾಂತರ ಮಾತಾಡಿದಾಗ, ಸರ್ ಬಂದಿದ್ದಾರೆ, ಈ ಥರ ವಿಚಾರಿಸಿದ್ದೀನಿ, ನಾನೇ ಕಣ್ಣು ಒರೆಸಿ ಕಳಿಸಿದ್ದೀನಿ ಅಂತಾರೆ. ಒಂದೊಂದು ಟೈಮ್ ಮಾತಾಡಿದ್ರು. ಅದನ್ನ ಕರುಣೆ ಇದ್ದಿದ್ರೆ ಯಾಕೆ ಸರ್ ಆ ಮಕ್ಕಳಿಗೆ ಹೊಡಿತಾಯಿದ್ರು, ಬೈತಾಯಿದ್ರು? ಇದು ಸುಮಾರು ಒಂದು 2-3 ತಿಂಗಳಿಂದ ನಡೆದಿದೆ ಅಂತೆ ಸರ್. ಆ ಮಗು ಹೇಳ್ಕೊಂಡಿಲ್ಲ. ಈಗ ತಂದೆ ಸತ್ತಿದೆ, ಆ ತಂದೆ ನೋವಲ್ಲಿ ಅವರಿದ್ದಾರೆ. ಆ ತಂದೆ ನೋವಲ್ಲಿ ಮನೇಲಿ ಹೇಳ್ಕೊಳಕ್ಕಾಗುತ್ತಾ?